ಒಳಗೆ ಅದೇ ಕನ್ನಡ ಕನ್ನಡ ಕನ್ನಡ. ನಮಸ್ಕಾರ. ಆಹಾ ಅಮೆರಿಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮ ನಿಮ್ಮ ಕರ್ನಾಟಕದಿಂದ ಬಂದು ಇಲ್ಲಿ ಅಂದ್ರೆ ಅಮೆರಿಕಾದಲ್ಲಿ ನೆಲೆಸಿರುವ ಕನ್ನಡಿಗರ ಬಗ್ಗೆ ಒಂದು ಸಣ್ಣ ಕಾರ್ಯಕ್ರಮ. ಈ ಮೊದಲ ಆಹಾ ಅಮೆರಿಕ ಕಾರ್ಯಕ್ರಮದಲ್ಲಿ ನಾವು ಮಿಶಿಗನ್ ರಾಜ್ಯದಲ್ಲಿ ನೆಲೆಸಿರೋ ಕನ್ನಡಿಗರನ್ನು ಭೇಟಿ ಮಾಡೋಣ. ಬನ್ನಿ. ಅಲ್ಲಿ ಹುಟ್ಟಿದರು ಇಲ್ಲಿ ಹುಟ್ಟಿದರು, ಎದೆಯ ಒಳಗೆ ಅದೇ ಕನ್ನಡ ಕನ್ನಡ ಕನ್ನಡ. ಈ ರಾಜ್ಯದಲ್ಲಿ ಸುಮಾರು 1200ರಿಂದ 1500 ಕನ್ನಡ ಕುಟುಂಬಗಳು ನೆಲೆಸಿವೆ. ಇಲ್ಲಿ 1971ರಲ್ಲಿ ಪ್ರಾರಂಭವಾದ ಪಂಪ ಕನ್ನಡ ಕೂಟ ಅಮೆರಿಕಾದ ಮೊಟ್ಟ ಮೊದಲ ಕನ್ನಡ ಸಂಘ. ಅಮೆರಿಕೆಯ ಮಧ್ಯ ಪಶ್ಚಿಮ ಪ್ರಾಂತ್ಯದಲ್ಲಿದೆ ಮಿಶಿಗನ್ ರಾಜ್ಯ. ಸುತ್ತಲೂ ಮಹಾಸರೋವರಗಳ ಸೊಬಗು. ಮಿಶಿಗನ್ ಹೆಸರಿನ ಮೂಲ ಅಮೆರಿಕೆಯ ಮೂಲ ನಿವಾಸಿಗಳ ಭಾಷೆಯ ಪದದಿಂದ ಬಂದಿತ್ತು. ಮಿಶಿಗಮ ಅಂದ್ರೆ ದೊಡ್ಡ ಸರೋವರ ಎಂದರ್ಥ. ಈ ರಾಜ್ಯದ ರಾಜಧಾನಿ ಲ್ಯಾನ್ಸಿಂಗ್ ನಗರ. ಆದರೆ ಇಲ್ಲಿನ ಅತಿ ದೊಡ್ಡ ನಗರ ಡೆಟ್ರಾಯ್ಟ್. ನಮಸ್ಕಾರ ವೀಕ್ಷಕರೇ. ನಮ್ಮ ಮಿಶಿಗನ್ ಪಂಪ ಕನ್ನಡ ಕೂಟ 1971ರ ಏಪ್ರಿಲ್ 3ರಂದು ಪ್ರಾರಂಭವಾಯಿತು ಇಲ್ಲಿಯ ಆನ್ ಆರ್ಬರ್ ನಗರದಲ್ಲಿ. ಆಗ ಇಲ್ಲಿಯ ಹಿರಿಯ ಕನ್ನಡಿಗರಾದ ಡಾಕ್ಟರ್ ಶ್ರೀಪಾದ ರಾಜು, ಡಾಕ್ಟರ್ ಎಂ ಕೃಷ್ಣಪ್ಪ ಮತ್ತು ಪ್ರಕಾಶ್ ಮುಂತಾದವರ ಶ್ರದ್ಧೆ ಉತ್ಸಾಹಗಳ ಫಲವಾಗಿ ನಮ್ಮ ಕನ್ನಡ ಕೂಟ ಪ್ರಾರಂಭವಾಯಿತು. ಅಮೆರಿಕಾದ ಅತ್ಯಂತ ಹಿರಿಯ ಕನ್ನಡ ಕೂಟ ಅನ್ನೋ ಹೆಮ್ಮೆ ನಮ್ಮದು. ಜೊತೆಗೆ 71ರಲ್ಲಿ ಪ್ರಾರಂಭವಾದ ನಮ್ಮ ಕನ್ನಡ ಕೂಟ ಇಲ್ಲಿವರೆಗೂ ಅವ್ಯಾಹತವಾಗಿ ನಡ್ಕೊಂಡು ಬಂದಿದೆ. ಅನೇಕ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಮಿಶಿಗನ್ ಕನ್ನಡಿಗರಿಗೆ ನೀಡ್ತಾ ಬಂದಿದೆ. ಹಾಗೆಯೇ ಈಗ ಇದು ಬರೀ ಅಕ್ಕ ಸಮ್ಮೇಳನ ಅಷ್ಟೇ ಅಲ್ಲ, ಅಕ್ಕ ಸಮ್ಮೇಳನಕ್ಕೆ ಇಲ್ಲಿವರೆಗೂ 4 ಅಧ್ಯಕ್ಷರುಗಳನ್ನು ಕೊಟ್ಟಿರೋ ಹೆಮ್ಮೆ ಕೂಡ ನಮ್ಮ ಪಂಪ ಕನ್ನಡ. ಇದು ಕೇವಲ ಇಲ್ಲಿಯ ಕನ್ನಡಿಗರಿಗೆ ಅಷ್ಟೇ ಅಲ್ಲ, ಅನೇಕ ಅಂದರೆ ಕರ್ನಾಟಕದಿಂದ ಬಂದ ಕರ್ನಾಟಕದ ಕಲಾವಿದರಿಗೆ ಇಲ್ಲಿ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಪ್ರೋತ್ಸಾಹ ಮಾಡ್ತಾ ಇದೆ. ಪ್ರತಿ ವರ್ಷವೂ ಕೂಡ ಕರ್ನಾಟಕದಿಂದ ಅನೇಕ ಕಲಾವಿದರು ಇಲ್ಲಿಗೆ ಬರ್ತಾರೆ, ನಮ್ಮ ಪಂಪ ಕನ್ನಡ ಕೂಟದ ವತಿಯಿಂದ ಪ್ರೋಗ್ರಾಮ್ಗಳನ್ನು ಕೊಡ್ತಾರೆ. ಜೊತೆಗೆ ಕರ್ನಾಟಕದ ಅನೇಕ ಸಂಘ ಸಂಸ್ಥೆಗಳಿಗೆ ಕೂಡ ಇಲ್ಲಿ ಫಂಡ್ ರೈಸಿಂಗ್ ಕಾರ್ಯಕ್ರಮಗಳಾಗಿದೆ. ಅದು ಕೂಡ ನಮ್ಮ ಹೆಮ್ಮೆ. ಉದಾಹರಣೆಗಳಾದ ನಮ್ಮ ಮಿಶಿಗನ್ ಕನ್ನಡಿಗರು ಇಂತಹ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಧನ ಸಹಾಯ ಮಾಡ್ತಾರೆ. ಟಿವಿ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ. ನಾನು ಕಳೆದ 23 ವರ್ಷಗಳಿಂದ ಮಿಶಿಗನ್ ರಾಜ್ಯದ ಡೆಟ್ರಾಯ್ಟ್ ನಗರದಲ್ಲಿ ನೃತ್ಯೋಲ್ಲಾಸ ಎಂಬ ನೃತ್ಯ ಸಂಸ್ಥೆಯನ್ನು ನಡೆಸ್ತಾ ಇದ್ದೀನಿ. ಈ ಮೂಲಕ ನಮ್ಮ ಮಕ್ಕಳಿಗೆ ನಮ್ಮ ಭಾರತ ದೇಶದ ಸಂಸ್ಕೃತಿ, ಕಲೆ ಇದೆಲ್ಲದರ ಬಗ್ಗೆ ಅರಿವನ್ನು ಮೂಡಿಸೋ ಪ್ರಯತ್ನ ಮಾಡ್ತಾನೇ ಇದ್ದೀನಿ. ಈಗ ಬನ್ನಿ ಶ್ರೀ ಅಮರನಾಥ್ ಗೌಡ ಅವರನ್ನು ಭೇಟಿ ಮಾಡೋಣ. ಅವರು ಇಲ್ಲಿನ ಪ್ರಸಿದ್ಧ ಕನ್ನಡಿಗರಲ್ಲೊಬ್ಬರು ಹಾಗೂ ಇಮಿಗ್ರೇಷನ್ ವಕೀಲರು.
ಎಷ್ಟು ವರ್ಷ ಆಯಿತು ಅಂಕಲ್ ಇಲ್ಲಿಗೆ? ನಾನು ಬಂದು 86 ಜಾನ್ವರಿ ಬಂದಿದ್ದು. ನಾನು 1986 ಜಾನ್ವರಿ. ಸಾವಿತ್ರಿ 84 ಬಂದು 84 ನವಂಬರ್ ಬಂದು ನನಗೆ ಸ್ಪಾನ್ಸರ್ ಮಾಡಿ ಮತ್ತೆ ವಾಪಸ್ ಬಂದಿದ್ದೆ. ಆಮೇಲೆ ನೀವು ಬೆಂಗಳೂರಿನಲ್ಲೂ ವಕೀಲರಾಗಿದ್ರಿ ಅನ್ಸುತ್ತಲ್ವಾ? ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಇಲ್ಲಿ ಬರೋಕ್ಕೆ ಮುಂಚೆ. ಇಲ್ಲಿ ಬಂದ ಮೇಲೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಇವರನ್ನ ಇಲ್ಲಿ ಲಾ ಪ್ರೊಫೆಷನ್ ಚೆನ್ನಾಗಿರ್ತದೆ, ನಾನಾಗಿದ್ದರೆ ಇಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ಲಾ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮತ್ತೆ ಕಾಲೇಜ್ಗೆ ಹೋಗಬೇಕಾಯ್ತು. ಮತ್ತೆ ಕಾಲೇಜ್ಗೆ ಹೋಗಿ ಇಲ್ಲಿ ಯೂನಿವರ್ಸಿಟಿ ಆಫ್ ಡೆಟ್ರಾಯ್ಟ್ ಸ್ಕೂಲ್ ಆಫ್ ಲಾ ಅಲ್ಲಿ ಜೆ ಡಿ ಅಂದರೆ ಡಾಕ್ಟರ್ ಆಫ್ ಜುರಿಸ್ಪ್ರುಡೆನ್ಸ್ ತಗೊಂಡು ಆಮೇಲೆ 1990 ಪ್ರಾಕ್ಟೀಸ್ ಶುರು ಮಾಡಿದೆ. ಸೊ ನಿಮಗೆ ಹೆಚ್ಚು ಕಮ್ಮಿ ಭಾರತೀಯರೇ ಇದ್ದಾರಾ, ಕನ್ನಡಿಗರಿದ್ದಾರಾ, ಕ್ಲೈಂಟ್ಸ್ಗಳು ಯಾವ ಥರ? ಕ್ಲೈಂಟ್ಸು ನಮಗೆ ವರ್ಲ್ಡ್ ವೈಡ್ ಎಲ್ಲ ಕಡೆ ಇದ್ದಾರೆ, ಎಲ್ಲ ಕಂಟ್ರಿಯಿಂದ ನಮಗೆ ಕ್ಲೈಂಟ್ಸ್ ಇದ್ದಾರೆ. ಹೆಚ್ಚಿಗೆ ಸೌತ್ ಏಷ್ಯನ್, ನಮಗೆ ಇಂಡಿಯನ್ಸು, ಪಾಕಿಸ್ತಾನೀಸ್. ಅಂಕಲ್, ಇಂಡಿಯಾದಲ್ಲಿ ಯಾರ್ಯಾರಿದ್ದಾರೆ ನಿಮ್ಮ ಬಂಧು ಬಳಗದವರು? ನಾನು ಬಂದಾಗ ನಮ್ಮ ತಂದೆ ತಾಯಿ ಎಲ್ಲ ಇದ್ದರು. ನಾನು ಬಂದ ಒಂದು 4 ವರ್ಷಕ್ಕೆ ನಮ್ಮ ತಾಯಿ ತೀರ್ಕೊಂಡ್ರು. ಅವು ನಮ್ಮ ಕಾಲೇಜಲ್ಲಿ ಇದೆ, ಇಲ್ಲಿ ಲಾ ಕಾಲೇಜಲ್ಲಿದೆ. ಆಮೇಲೆ ನಮ್ಮ ತಂದೆ ಇಲ್ಲಿ ಬಂದಿದ್ದರು, ಇದೇ ಮನೆಗೆ ಬಂದಿದ್ದು, ಇಲ್ಲಿ ಬಂದಿದ್ದರು. ಅವರು ಈಗ 4-5 ವರ್ಷದಿಂದ ಅವರು ತೀರ್ಕೊಂಡ್ರು. ಈಗ ನನ್ನ ತಮ್ಮ ಒಬ್ಬ ಇದ್ದಾನೆ, ಅದು ಊರಲ್ಲೇ ಇದ್ದಾನೆ. ಆಮೇಲೆ 2 ತಂಗಿಯರು ಅಲ್ಲೇ ಇದ್ದಾರೆ. ಆಮೇಲೆ ಭಾಳಷ್ಟು ಜನ ಕಸಿನ್ಸು ಎಲ್ಲ ಇದ್ದಾರೆ. ನೀವು ಬೆಂಗಳೂರಿನವರೇನಾ? ಬೆಂಗಳೂರಿಂದ ನಮ್ಮದು ಒಂದು 60 ಮೈಲಿ, ಕೋಲಾರ ಜಿಲ್ಲೆ, ಮುಳಬಾಗಿಲು ತಾಲೂಕು. ನಮ್ಮ ಹಳ್ಳಿ ಹೆಸರು ಮೊದಕಪಲ್ಲೆ ಅಂತ. ಅಲ್ಲಿ ಹುಟ್ಟಿದ್ದು, ಅಲ್ಲಿ ಮಿಡಲ್ ಸ್ಕೂಲ್ವರೆಗೂ ಅಲ್ಲೇ ಓದಿದ್ದು. ಹೈಸ್ಕೂಲ್ಗೆ ನಮ್ಮೂರಿಂದ ಒಂದು 2 ಮೈಲ್ ತಾಯಿಲೂರು ಅಂತ, ಅಲ್ಲಿ ಮಾಡಿಕೊಂಡು ಅಲ್ಲಿಂದ ಬೆಂಗಳೂರಿಗೆ PUC ಮಾಡಿಕೊಂಡು. ಇವಾಗ ಇಂಡಿಯಾಗೆ ಹೋಗ್ತಾನೆ ಇರ್ತೀರಾ ಅಲ್ವಾ? ಹೌದು, ಇಂಡಿಯಾಗೆ ಭಾಳಷ್ಟು ಅದೇ ಹೇಳ್ತೀವಲ್ಲ, ಇಂಡಿಯಾ ಭಾಳ ಮಿಸ್ ಮಾಡ್ಕೊಳ್ತೀವಿ ಅಂತ. ಅದಕ್ಕೆ ಈಗ ಒಂದು 7-8 ವರ್ಷದಿಂದ ಅಥವಾ 10 ವರ್ಷದಿಂದ ಹೆಚ್ಚಿಗೆ ಬೆಂಗಳೂರು ಕಡೆ ಹೋಗ್ತಾ ಇರ್ತೀನಿ. ನಾವಿಲ್ಲಿ ಎಲ್ಲರೂ ಕೇಳ್ತಾರೆ, ನೀವೆಲ್ಲ ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ. ಟೈಮ್ ಸಿಕ್ಕಿದ್ರೆ ಸೀದಾ ಇಂಡಿಯಾಗಳು. ಇಂಡಿಯಾ ಹೋದರೆ ಬೆಂಗಳೂರಿಂದ ಮತ್ತೆ ಎಲ್ಲೂ ಹೋಗೋದು. ಈಗ ಇಲ್ಲಿ ಆಟಮ್ ಅಥವಾ ಫಾಲ್ ಅನ್ನೋ ಕಾಲ, ಅಂದ್ರೆ ನಮ್ಮಲ್ಲಿನ ಹೇಮಂತ ಋತು ಅಂತ ಹೇಳ್ಬೋದು. ಈ ಕಾಲದಲ್ಲಿ ಇಲ್ಲಿ ಹರಿದ್ವರ್ಣ ಮರಗಳ ಎಲೆಗಳು ಹಣ್ಣಾಗಿ ಹಳದಿ, ಕೆಂಪು, ಕಂದು, ಚಿನ್ನದ ಬಣ್ಣಗಳನ್ನ ತಾಳುತ್ತಾ ಉದುರುತ್ತವೆ. ರಸ್ತೆಯ 2 ಪಕ್ಕಗಳಲ್ಲಿ ಸಾಲು ಸಾಲಾಗಿರುತ್ತವೆ ಮರಗಳು. ಊರಿಂದ ಸ್ವಲ್ಪ ದೂರ ಹೋದ್ರಂತೂ ಇಡೀ ವನವೇ ವಿಧ ವಿಧ ಬಣ್ಣಗಳಿಂದ ಕೂಡಿದ ಮರಗಳಿಂದ ತುಂಬಿ ಕಣ್ಣಿಗೆ ಹಬ್ಬ. ಇದನ್ನು ನೋಡಲೆಂದೇ ಹೊರ ರಾಜ್ಯಗಳಿಂದ ಅನೇಕ ಪ್ರವಾಸಿಗರು ಬರ್ತಾರೆ. ಇದು ಒಂದು ರೀತಿಯ ಸುಗ್ಗಿ ಸಮಯ. ಇಲ್ಲಿ ಬೆಳೆಯುವ ಮುಸುಕಿನ ಜೋಳದಂತಹ ಧಾನ್ಯಗಳ ಕೊಯ್ಲಿನ ಸಮಯ. ಜೊತೆಗೆ ಮಿಶಿಗನ್ನ ಅಸಂಖ್ಯಾತ ಸೇಬಿನ ತೋಟಗಳಲ್ಲಿ ಹಣ್ಣುಗಳು ಮಾಗಿರುತ್ತವೆ. ಆ ತೋಟಗಳಿಗೆ ಹೋಗಿ ಅಲ್ಲಿ ಆಗತಾನೆ ಹಿಂಡಿದ ಆಪಲ್ ಸಿಂಡರ್ ಕುಡಿಯಬಹುದು. ನಮ್ಮಲ್ಲಿನ ಆಲೆಮನೆಗಳಿಗೆ ಹೋಗಿ ಕಬ್ಬಿನ ರಸ ಹೀರುವ ಹಾಗೆ ತಿನ್ನಲಿಕ್ಕೆ ಬೆಲ್ಲದ ಬದಲು ಡೋನಟ್ಸ್. ಅಮೆರಿಕಾದ ಆಟೋಮೊಬೈಲ್ ರಾಜಧಾನಿ ಡೆಟ್ರಾಯಿಟ್ ಇರುವುದು ಕೂಡ ಮಿಶಿಗನ್ನಲ್ಲೇ. ಇಲ್ಲಿನ ಜನರಲ್ ಮೋಟಾರ್, ಫೋರ್ಡ್ ಮತ್ತು ಕ್ರಿಸ್ಲರ್ ಕಂಪನಿಗಳನ್ನ ಬಿಗ್ 3 ಅಂತಲೇ ಕರೆಯುವವರಿದ್ದಾರೆ. ಅವು ಅಮೆರಿಕ ಮತ್ತು ಕೆನಡಾ ದೇಶಗಳ ಅತಿ ದೊಡ್ಡ ಮೋಟಾರು ವಾಹನ ತಯಾರಿಕಾ ಕಂಪನಿಗಳು. ಹಿಂದೊಮ್ಮೆ ಅವು ಪ್ರಪಂಚದಲ್ಲೇ ಅತಿ ದೊಡ್ಡವಾಗಿದ್ದವು.
ಈಗಲೂ ಅವಲ್ಲಿ 2 ಮೊದಲ 5ರಲ್ಲಿ ಸ್ಥಾನ ಪಡೆದಿವೆ. ಕಳೆದ 56 ವರ್ಷಗಳಿಂದ ಫೋರ್ಡ್ ಕಂಪನಿ 2ನೇ ಸ್ಥಾನದಲ್ಲಿತ್ತು. ರಲ್ಲಿ ಟೊಯೋಟಾ ಅದನ್ನ 3ನೇಯದನ್ನಾಗಿ ಮಾಡಿತು. ಆ ವರ್ಷ ಟೊಯೋಟಾ ಜನರಲ್ ಮೋಟಾರ್ಗಿಂತನೂ ಜಾಸ್ತಿ ವಾಹನಗಳನ್ನು ತಯಾರಿಸಿದ್ದರೂ ಜನರಲ್ ಮೋಟಾರ್ಸ್ ಅತಿ ಹೆಚ್ಚು ವಾಹನಗಳನ್ನು ಮಾರಾಟ ಮಾಡಿ ಆ ದಾಖಲೆಯನ್ನು ಸತತವಾಗಿ 77ನೇ ವರ್ಷಕ್ಕೆ ತನ್ನದಾಗಿ ಮಾಡಿಕೊಂಡಿತು. ಆದರೆ 2008ರಲ್ಲಿ ಮಾರಾಟದಲ್ಲೂ ಟೊಯೋಟಾ ಪ್ರಥಮ ಸ್ಥಾನಕ್ಕೇರಿತು. ಉತ್ತರ ಅಮೆರಿಕದಲ್ಲಿ ಡೆಟ್ರಾಯ್ಟ್ ವಾಹನ ತಯಾರಕರು ಮಾರಾಟದ ಪ್ರಥಮ 3 ಸ್ಥಾನಗಳಲ್ಲಿದ್ದರೂ ಅವರ ಪಾಲು ಕ್ರಮೇಣ ಕಡಿಮೆ ಆಗ್ತಾ ಇದೆ. ಹೋಂಡಾ 2008ರಲ್ಲಿ ಕ್ರಿಸ್ಲರ್ನ ಮೇಲೇರಿ 4ನೇ ಸ್ಥಾನ ಸೇರಿತು. ಇತ್ತೀಚೆಗೆ ಟೊಯೋಟಾದ ತಾಂತ್ರಿಕ ತೊಂದರೆಗಳಿಂದ ಅದರ ಮಾರಾಟ ಕಮ್ಮಿಯಾಗಿ 4ನೇ ಸ್ಥಾನ ಸೇರಿ ಡೆಟ್ರಾಯ್ಟ್ನ 3ಕ್ಕೆ ಮತ್ತೊಮ್ಮೆ ಬಿಗ್ 3 ಎನ್ನುವ ಹೆಸರು ಸಾರ್ಥಕವಾಗಿದೆ. ಇದು ನಾನು ವಾಸವಾಗಿರೋ ಮಿಶಿಗನ್ ರಾಜ್ಯದ ಒಂದು ಸಣ್ಣ ನೋಟ ಹಾಗೂ ಅಲ್ಲಿ ನೆಲೆಸಿರುವ ಕನ್ನಡಿಗರ ಒಂದು ಪುಟ್ಟ ಪರಿಚಯ. ಸಾವಿರಾರು ಕನ್ನಡಿಗರಿಗೆ ಆಶ್ರಯ ಕೊಟ್ಟಿರುವ ಈ ಪ್ರದೇಶವನ್ನು ಹಾಗೂ ಅದರ ವಿಶೇಷತೆಗಳನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ. ಈ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ನಿಮ್ಮ ಭೇಟಿ ನಮ್ಮ ಮುಂದಿನ ನಿಲ್ದಾಣ ಶಿಕಾಗೋದಲ್ಲಿ. ನಮಸ್ಕಾರ. ಅಲ್ಲಿ ಹುಟ್ಟಿದರು ಇಲ್ಲಿ ಮುಟ್ಟಿದರು ಎದೆಯ ಒಳಗೆ ಅದೇ ಕನ್ನಡ.